ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಂದರೆ ವಿಶೇಷವಾಗಿ BLBC ಕಾವಲಿ ಮೇಲೆ ಸೊ ನೀರು ಬಿಡೋ ಸಂಬಂಧ ಅಂದರೆ ಅನೇಕ ವಿಚಾರನ ಎಲ್ಲರೂ ನಮ್ಮ ಮುಖಂಡರು, ರೈತ ಸಂಘದವರು ಎಲ್ಲರೂ ಕೂಡಿ ಮನವಿ ಮಾಡ್ತಾಯಿದ್ರು. ಈಗಾಗಲೇ ಅಂದರೆ ನೀರು ಬಿಡಬೇಕಾಯಿತು, ಆದರೆ ಆ ಘಟಪ್ರಭಾ ಮೇನ್ ಬ್ರಿಡ್ಜ್ ಡ್ಯಾಮೇಜ್ ಆಗಿ ಸೊ ಅದಕ್ಕೊಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇವತ್ತೆಲ್ಲರೂ ಇನ್ನೂ ಕೆಲವೊಂದು ಜನ ಬಂದು ವಿನಂತಿ ಮಾಡಿದರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ. ಇವತ್ತು ನಾವು ಬ್ರಿಡ್ಜ್ನಾಗ ಬಂದು ಖುದ್ದಾಗಿ ನೋಡಿ, ಯಾಕಂದ್ರೆ ಈಗಾಗಲೇ ಅದು ಪೈಪ್ ತೆಗೋ ಕೆಲಸ ಎಲ್ಲ ಪ್ರಾರಂಭ ಆಗೈತೆ. ಯಾಕಂದ್ರೆ ಅವರಿಗೆಲ್ಲ ಕಾಂಟ್ರಾಕ್ಟ್ರಿಗೆ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾಳೆ ಮಧ್ಯಾಹ್ನ 4-5 ಗಂಟೆ ತನಕ ಎಲ್ಲ ಅಂದ್ರೆ ಇದನ್ನು ಮೇನ್ ಅಂದರೆ ಬ್ರಿಡ್ಜ್ ಒಳಗೆ ಪೈಪ್ ಹಾಕಿದ್ದೀವಿ, ಎಲ್ಲ ಖಾಲಿ ಮಾಡಬೇಕು. ನಾಳೆ ರಾತ್ರಿ ತನಕ ಅಂದರೆ ಹಿಡಕಲ್ ಡ್ಯಾಮ್ ನೀರು ಬಿಟ್ಟು ದುಗ್ಗಾಳ ಡ್ಯಾಮಿಗೆ ಸ್ಟೋರ್ ಮಾಡ್ಕೊಂಡು 21 ತಾರೀಕು ಬೆಳಗ್ಗೆ 6 ಗಂಟೆಗೆ BLBC ಅಂದರೆ ಕಾವಲಿಗೆ ಸುಮಾರು ಅಂದರೆ 2400 ಕ್ಯೂಸೆಕ್ ನೀರನ್ನು 10 ದಿವಸದಿಂದ ಬಿಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಆದೇಶ ಮಾಡಿದರು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಧನ್ಯವಾದ ಹೇಳ್ತೀವಿ. ಮತ್ತು ತಮಗೆ ಇನ್ನೊಂದು ವಿಶೇಷ ಅಂದ್ರೆ ಏನು ನಮ್ಮ ಘಟಪ್ರಭಾ ಬ್ರಿಡ್ಜ್ ಬಿದ್ದಿತ್ತು, ಇದನ್ನಂದರೆ JN ಶೆಟ್ಟರ್ ಕಾಂಟ್ರಾಕ್ಟ್ರು ಅಂದರೆ ಕೇವಲ 40 ದಿವಸನಾಗ ಅದು ಬ್ರಿಡ್ಜ್ನು ತಯಾರು ಮಾಡಿದ. ನಾವು ನೋಡ್ಬೋದು ಈ ಬ್ರಿಡ್ಜನ್ನು ಅಂದರೆ 40 ದಿವಸನಾಗ ತಯಾರಾಯ್ತು. ಈ ಬ್ರಿಡ್ಜ್ದಿಂದ ನಮ್ಮೆಲ್ಲ ಸಾರ್ವಜನಿಕ ಗಾಡಿಗಳು ಅಡ್ಡಾಡಕ್ಕೆ 22 ತಾರೀಕು ಅದನ್ನು ಅಲಾವ್ ಮಾಡಿದ್ದೀವಿ. ಅಂದರೆ ಈ ಬ್ರಿಡ್ಜು ಕೆಲಸ ಆಗ್ತೈತಿ, ಅದಕ್ಕೆ ಇದನ್ನು ಅಲಾವ್ ಮಾಡಿದ್ದೀವಿ. ಇದು ಸಾರ್ವಜನಿಕ ಅನುಕೂಲ ಆಗ್ತೈತಿ. ಅದಕ್ಕೆ ಸ್ವಲ್ಪ ಈ ಬ್ರಿಡ್ಜ್ ಕೆಲಸದಿಂದ ಸ್ವಲ್ಪ ನೀರು ಬಿಡೋದು ತಡ ಆಯಿತು. ದಯಮಾಡಿ ರೈತರು ಮತ್ತು ಎಲ್ಲ ಜನ ಸಹಕರಿಸಬೇಕು. ಏನು 10 ದಿನ ನಾವು ನೀರು ಬಿಡ್ತೀವಿ, ಇದನ್ನು ಸರಿಯಾಗಿ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕಂತ ಹೇಳ್ತೀನಿ. ಮತ್ತೇನು ಈ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ ವರ್ಗಕ್ಕೆ, ಕಾಂಟ್ರಾಕ್ಟರ್ಗಳಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ರೈತರ ಮನವಿಗೆ ಅಂದರೆ ಸ್ಪಂದಿಸಿ ನೀರು ಬಿಡ್ತಾಯಿದ್ರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆದಷ್ಟು ಬೇಗನೆ ನಮ್ಮ ಭಾಗದ ರೈತರಿಗೆಲ್ಲ ನೀರಿಂದ ಅನುಕೂಲ ಆಗಿ ಅವ್ರ ಬೆಳೆಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತೇಳಿ ವಿನಂತಿ ಮಾಡ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.